ನಮ್ಮ ಹವ್ಯಕರಲ್ಲಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದಾಗಿಂದವ ಮುಗಿಯೋ ತನಕನೂ ಪ್ರತಿದಿನ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡುವಂಥ ಮಾವಿನಕಾಯಿ ಅಡುಗೆ ಅಂದರೆ ಮಾವಿನಕಾಯಿ ಬೋತ್ಗೊಜ್ಜು. ಕೇಳಿದ್ರೆ ಹೆಸರು ಯಾವಾಗಾದ್ರೂ ಇಲ್ಲೇ ಹೇಳಾದರೆ ಇವತ್ತಿನ ಮಾವಿನಕಾಯಿ ಬೋತ್ಗೊಜ್ಜನ್ನು ಹೆಂಗೆ ಮಾಡೋದು ಹೇಳಿ ಚಂದ ಮಾಡಿ ನೋಡಿ ಕೇಳಿ. ರಾಶಿನೇ ಚಲೋ ಆಗ್ತು, ಚಪ್ಪರ್ಸ್ಕೊಂಡು ಊಟ ಮಾಡ್ತೀವಿ, ಅಷ್ಟು ಮಸ್ತ್ ಆಗ್ತು. ಫಸ್ಟ್ ನೋಡಿ, ನಾನು ಒಂದೆರಡು ಮಾವಿನಕಾಯಿನ ತಗೊಂಡು ಸ್ವಲ್ಪ ನೀವು ಜೀರಿಗೆ ಪರಿಮಳ ಅದೆಲ್ಲ ಇರುವಂಥ ಮಾವಿನಕಾಯಿ ಆದ್ರೂ ಚಲೋನೇ ಆಗ್ತು. ಹೆಂಗೆ ಮಾಡೋದು ನೋಡ್ತಾ ಹೋಗ್ತಾನೆ ಬನ್ನಿ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ಟವ್ ಆನ್ ಮಾಡಿಬಿಟ್ಟು ಈಗ ಒಂದು 2 ಮಾವಿನಕಾಯಿನ ಬೇಯಿಸಲ್ಲಿ ಇಟ್ಕೊಂಡ್ರಿ ಒಂದು 5 ನಿಮಿಷಕ್ಕೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಲೋ ಬೆಂದೋಗ್ತು. ಒಂದು ಸರಿ ನೈಫಿಂದ ಈ ಥರ ಮಾಡಿ ನೋಡ್ಕೊಂಡ್ರೆ ಗೊತ್ತಾಗ್ತದೆ ಬೆಂಜ ಹೇಳಿ. ಚಲೋ ಸಾಫ್ಟಾಗಿ ಬೆಂದಿರಲಿ. ಇದೇ ಅಡುಗೆನ ನಿಂಗೆ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿಂದ ಕೂಡ ಮಾಡ್ಲಕ್ಕು. ಉಪ್ಪಲ್ಲಿ ಮಾವಿನಕಾಯಿನ ಹಾಕಿಟ್ಟು 1 ವರ್ಷದವರೆಗೆ ಹೆಂಗೆ ಇಟ್ಕೊಳ್ಳಕ್ಕು ಹೇಳಿ ಈಗಾಗಲೇ ನಾನು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೆ. ಹಾಗೆ ನೋಡಿ, ಈಗ ಸಾಫ್ಟಾಗಿ ಬೇಯಿಸಿ ಅದನ್ನ ತಣ್ಣಗಾಗಲ್ಲಿ ಇಟ್ಕೊಂಡ್ರಿ. ಹಾಗೆ ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, ಹಾಗೆ ಒಂದು 4-5 ಬೆಳ್ಳುಳ್ಳಿನ ಹಾಕ್ತಾ ಇದ್ದೆ. ಹಾಗೆ ಖಾರಕ್ಕೆ ನೆಗಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಸಿಮೆಣಸನ್ನು ಹಾಕಿ 1 ಚಮಚ ಉದ್ದಿನ ಬೇಳೆ, ಹಾಗೆ 1 ಚಮಚ ಎಳ್ಳನ್ನು ಹಾಕ್ತಾ ಇದ್ದೆ. ಮತ್ತು ಒಂದು ಸ್ವಲ್ಪ ಇಂಗು, ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಕೊಂಡು ಬರೋವು. ಕಡೆಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡ್ರಿ ಅದಕ್ಕೆ 2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಿರ್ತಾ ಇದ್ದಿ. ಇವತ್ತಿನ ಈ ಅಡುಗೆನ ನಾನು ನಮ್ಮ ಹವ್ಯಕ ಭಾಷೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೆ, ಯಾಕೆಂದರೆ ನಂಗಳದೆಲ್ಲ ಫೇವ್ರೆಟ್ ಅಡುಗೆ ಇದು ಹೇಳಿ. ಹಾಗೆ ಎಣ್ಣೆ ಕಾದ್ಮೇಲೆ 1 ಚಮಚ ಉದ್ದಿನಬೇಳೆ, 1 ಚಮಚ ಸಾಸಿವೆ, 1 ಚಮಚ ಎಳ್ಳು ಮತ್ತು 1 ಒಣ ಮೆಣಸು ಇದನ್ನೆಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಹಿಂಗೆ ಹುರ್ಕೊಳ್ಳವು. ಈಗಾಗಲೇ ಹಸಿಮೆಣಸನ್ನು ನಾವು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡಾಜೋದಕ್ಕೆ. ಹಾಗೆ ಇದಕ್ಕೆ ಒಗ್ಗರಣೆಗೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿರ್ತಾ ಇದ್ದಿ. ಚೆನ್ನಾಗಿ ಇದನ್ನೆಲ್ಲ ಹಿಂಗೆ ಹುರಿದು ರೆಡಿ ಮಾಡ್ಕೊಳ್ಳವು. ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಬೇಯಿಸ್ಕೊಂಡಿರೋ ಮಾವಿನಕಾಯನ್ನು ಹಾಕಿ ಸಿಪ್ಪೆ ಎಲ್ಲ ತೆಗೆದು ಸಿಪ್ಪೆನೂ ಈ ಒಗ್ಗರಣೆಗೆ ಹಾಕ್ಕೊಳ್ಳವು. ಮತ್ತು ಈ ಮಾವಿನಕಾಯಿನೂ ಸಿಪ್ಪೆ ಎಲ್ಲ ಸುಲಿದಿದ್ದನ್ನು ಅದಕ್ಕೇ ಹಾಕ್ಕೊಳ್ಳವು. ಇವತ್ತು ನಾನು ಮಾಡಿ ತೋರಿಸ್ತಾ ಇರುವಂಥ ಈ ಬೂತ್ಗೊಜ್ಜು ಸುಮಾರು 4ರಿಂದ 5 ಜನಕ್ಕೆ ಸಾಕಾಗ್ತು. ಚೆನ್ನಾಗಿ ಈ ಅಂದರೆ ಇದನ್ನು ಹುರ್ಕೊಳ್ಳವು. ಇದ್ರ ಒಗ್ಗರಣೆ ಜೊತೆಗೆ ಇದನ್ನು ಹುರಿದು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೆ. ಚೆನ್ನಾಗಿ ಇದನ್ನೆಲ್ಲ ಒಂದು ಸರಿ ಹೀಗೆ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಮಾಡೋದಂತೂ ರಾಶಿನೇ ಸುಲಭ ಇದು. ಹಾಗೆ ಅದಕ್ಕೆ ಈಗ 1-2 ಚಮಚ ಆಗುವಷ್ಟು ರುಬ್ಕೊಂಡಿರೋ ಮಸಾಲಾನ ಹಾಕ್ತಾ ಇದ್ದಿ. ಮತ್ತು ಒಂದು ಸ್ವಲ್ಪ ಮಸಾಲಾನ ಹಾಗೆ ಇಟ್ಕೊಳ್ಳವು. ಈ ಒಗ್ಗರಣೆಗೆ ಈ ಮಸಾಲ ಹಾಕ್ಕೊಂಡ್ರಿಂದ ಇದ್ರ ಫ್ಲೇವರ್ ರಾಶಿ ಚಲೋ ಬರುತ್ತೆ, ಒಳ್ಳೆ ಘಮ ಚಲೋ ಇರುತ್ತೆ. ಹಾಗೆ 1 ಚಮಚ ಆಗುವಷ್ಟು ಅಥವಾ ಅರ್ಧ ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಒಳ್ಳೆ ರುಚಿ ಬತ್ತು, ಉಪ್ಪು ಹುಳಿ ಈ ಖಾರದ ಜೊತೆಗೆ ರಾಶಿ ಮಸ್ತ್ ಆಗ್ತು. ಹೀಗೆ ಎಲ್ಲ ಹುರ್ಕೊಂಡಾದ್ಮೇಲೆ ಅದನ್ನು ಕೆಳಗಡೆ ಇಳಿಸಿಟ್ಕೊಳ್ಳವು. ಈಗ ಇದಕ್ಕೆ ಅಂದರೆ ಉಳಿದಿರೋ ಮಸಾಲ ಏನಿದ್ದಲ್ಲಿ ಆ ಮಸಾಲ ಎಲ್ಲ ಹಾಕ್ತಾ ಇದ್ದಿ. ಮತ್ತು ಇದಕ್ಕೆ ಮೊಸರು ಹಾಕ್ಕೊಳ್ಳವು. ಮತ್ತು ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ರಿ. ಹಾಗೆ 1-2 ಸೌಟ್ ಆಗುವಷ್ಟು ಮೊಸರನ್ನು ಹಾಕ್ತಾ ಇದ್ದಿ. ಮತ್ತು ಹುಳಿ ಮೊಸರಾದರೂ ಓಕೆ ಅಥವಾ ಫ್ರೆಶ್ ಆಗಿರೋ ಮೊಸರಾದರೂ ಓಕೆ. ಕಡೆಗೆ ಇದನ್ನೆಲ್ಲ ಚಲೋ ಮಾಡಿ ಎಲ್ಲ ಕಿವುಚಿ ಮಿಕ್ಸ್ ಮಾಡ್ಕೊಳ್ಳವು. ಅಂದರೆ ಈ ಮ್ಯಾಂಗೋ ಪಲ್ಪ್ ಎಲ್ಲವ ಚಲೋ ಬಿಟ್ಕೊಳ್ಳೋದು ಇದರಲ್ಲೇ. ಸಿಪ್ಪೆ ಬೇಕಿದ್ರೆ ನಿಂಗೆ ಇಟ್ಕೊಳ್ಳಕ್ಕು, ಇಲ್ಲಾಂದ್ರೆ ಹಾಗೆ ತೆಕ್ಕೊಳ್ಳಕ್ಕು. ಬಟ್ ಊಟದ ಜೊತೆಗೆ ಅದನ್ನು ಚಿಪ್ಕೊಂಡು ಊಟ ಮಾಡಲ್ಲೇ ರಾಶಿ ಚಲೋ ಆಗ್ತು. ಈಗ ನೋಡಿ, ಚಪ್ಪರ್ಸ್ಕೊಂಡು ಊಟ ಮಾಡೋಂಥ ಮಾವಿನಕಾಯಿ ಬೋತ್ಗೊಜ್ಜು ರೆಡಿ ಆಜು. ನಿಂಗಳು ಎಲ್ಲ ಒಂದು ಸಾರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದ್ದು ಅಲ್ದ ನಿಂಗಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.